ಈಗ ಹಗ್ಗದಲ್ಲಿ ಲೆಗ್ ರೈಸಿಂಗ್ ಮಾಡೋಣ. ಬೆನ್ನ ಮೇಲೆ ಮಲಕ್ಕೊಳ್ಳಿ. ಬ್ಲ್ಯಾಂಕೆಟ್ ಬೇಕಾದ್ರೆ ಹಾಕ್ಕೊಳ್ಳಿ. ಥಂಡಿ ಇದೆಯಲ್ಲ, ಬ್ಲ್ಯಾಂಕೆಟ್ ಬೇಕು ಅನಿಸಿದ್ರೆ ಬೆನ್ನಿನ ಕೆಳಗಡೆ ಹಾಕ್ಕೊಂಡು ಮಲಕ್ಕೊಳ್ಳಿ. ಸ್ಟ್ರೈಟ್ ಮಲಕ್ಕೊಳ್ಳಿ. ಕೈಗಳು ಕಾಲುಗಳು ನೇರ ಮಾಡ್ಕೊಳ್ಳಿ. ಎಲ್ಲರೂ ಸುಪ್ತ ತಾಡಾಸನ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಪಾದದ ಬೆರಳು ನಿಮ್ಮ ಕಡೆಗಿರಲಿ. ಇನ್ನರ್ ಎಡ್ಜಸ್ ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ಸಮಸ್ಥಿತಿನಲ್ಲಿ ಹೇಗೆ ನಿಂತಿರ್ತಿರೋ ನಿಂತು ಮಾಡಬೇಕಾದ್ರೆ ಸುಪ್ತ ತಾಡಾಸನಲ್ಲಿ ಅದೇ ಥರ ಸ್ಟ್ರೆಚಿಂಗ್ ಇರಬೇಕು. ಥೈಸ್ ಕಾಫ್ ಮಸಲ್ ಸ್ಟ್ರೆಚ್ ಮಾಡ್ತಾರೆ. ಬಟಕ್ ಸ್ಟ್ರೈಟ್ ಮಾಡಿ. ಕೈಗಳೆಲ್ಲ ನೇರ ಇರಲಿ. ಪಾದದ ಒಳಂಚನ ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಈಗ ಬಲ ಪಾದಕ್ಕೆ ಹಗ್ಗ ಬೆಲ್ಟ್ ಅಥವಾ ಹಾಕ್ಕೊಳ್ಳಿ. ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ. ಈಗ ಸ್ಟ್ರೆಚ್ ಮಾಡುವಾಗ ಹೇಗೆ ಸ್ಟ್ರೆಚ್ ಮಾಡಿದ್ರಿ, ಸುಪ್ತ ತಾಡಾಸನ ಮಾಡುವಾಗ ಅದೇ ಥರ ಬೆಲ್ಟ್ ಇದೆ ಹಗ್ಗ ಇದೆ ಅಂದ್ಬಿಟ್ಟು ಕಾಲು ಸಡಿಲ ಬಿಡಬಾರ್ದು. ಕಾಲು ಸಡಿಲ ಬಿಟ್ಟರೆ ಮಸಲ್ಸ್ ಕ್ಯಾಚ್ ಆಗುತ್ತೆ, ಸ್ಟ್ರೆಚಿಂಗ್ ಕಡಿಮೆ ಆಗುತ್ತೆ. ಬಲ ಪಾದಕ್ಕೆ ಹಾಕ್ಕೊಳ್ಳಿ ಎಲ್ಲರೂ. ಈಗ ನಿಧಾನ ಲಿಫ್ಟ್ ಮಾಡಿ. 10 ಟೈಮ್ಸ್ ಮಾಡಿ. ಬ್ರೀದ್ ಇನ್ ಲಿಫ್ಟ್ ಮಾಡಿ. ಬ್ರೀದ್ ಔಟ್ ಡ್ರಾಪ್ ಮಾಡಿ. ಉಸಿರಾಟದ ಜೊತೆಗೆ ಮಾಡಿ. ನಿಧಾನಕ್ಕೆ ಲಿಫ್ಟ್ ಮಾಡಿ. ನಿಧಾನಕ್ಕೆ ಇಳಿಸಿ ಮಾಡಿ. ಬ್ರೀದ್ ಇನ್ ಲಿಫ್ಟ್ ಮಾಡಬೇಕು. ಬ್ರೀದ್ ಔಟ್ ಡ್ರಾಪ್ ಮಾಡಬೇಕು. ನಿಧಾನಕ್ಕೆ ಮಾಡ್ತಾ ಬನ್ನಿ. 10 ಟೈಮ್ಸ್ ಮಾಡಿ. ಅರ್ಜೆಂಟ್ ಮಾಡಬೇಡಿ. ಹಗ್ಗ ಸ್ವಲ್ಪ ಬೇಕಾದ್ರೆ ತುಂಡ ಹಿಡ್ಕೊಳ್ಳಿ. ಭಾಗ್ಯ ಸೈಡಲ್ಲಿ ಹಿಡ್ಕೊಳ್ಳಿ. ಹಾಗೆ ಬಿಡಿಸಿಟ್ಕೊಂಡು ಮಾಡಿ. ತುಂಬ ನಿಧಾನನೂ ಮಾಡಬೇಡಿ, ತುಂಬ ಫಾಸ್ಟಾಗೂ ಮಾಡಬೇಡಿ. ಕಂಪ್ಲೀಟ್ ಆದಮೇಲೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕಾಲು ಚೇಂಜ್ ಮಾಡ್ಕೊಳ್ಳಿ. ಲೆಫ್ಟ್ ಲೆಗ್ ಮೇಲಕ್ಕೆ ತಗೊಳ್ಳಿ. ಈಗ ಸೈಡಲ್ಲಿ ಇಟ್ಕೋ ಸೃಷ್ಟಿ. ಹಗ್ಗ ಸೈಡಲ್ಲಿ ಇಟ್ಕೊಂಡು ಮಾಡಿ. ಈಸಿ ಆಗುತ್ತೆ. ಬಿಡಿಸಿಟ್ಕೊಂಡು ಹಾಗೆ ಎರಡು ಕೈಲಿ ಹಿಡ್ಕೊಂಡು ಮಾಡಿ. ಅವಾಗ ನಿಮ್ಗೆ ಈಸಿ ಆಗುತ್ತೆ. ಕೆಲವ್ರಿಗೆ ಕಷ್ಟ ಆಗುತ್ತೆ ಒಂದು ಕೈಲಿ ಹಿಡ್ಕೊಂಡು ಮಾಡೋಕ್ಕೆ. ಎರಡೂ ಕೈಲಿ ಸಪ್ರೇಟ್ ಹಿಡ್ಕೊಂಡು ಮಾಡಿ. ಕಂಪ್ಲೀಟ್ ಆದಮೇಲೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕ್ಲಾಕ್ ವೈಸ್ ಮಾಡಿ. ಬಲ ಪಾದಕ್ಕೆ ಹಾಕ್ಕೊಳ್ಳಿ. ನಿಧಾನ ರೊಟೇಟ್ ಮಾಡಿ. 5 ಟೈಮ್ಸ್ ಮಾಡಿ ಕ್ಲಾಕ್ ವೈಸ್. ಇದನ್ನು ಅಷ್ಟೇ ಎರಡು ಕೈಯಿಂದ ಬೇಕಾದ್ರೆ ಹಿಡ್ಕೊಂಡು ಮಾಡಿ. ಇಲ್ಲಾಂದರೆ ಸೈಡಿಗೆ ಹಿಂಗೆ ವಾಲ್ತಾ ಇರ್ತೀರ. ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಆ ಥರ ಇಟ್ಕೊಂಡು ಮಾಡಿ. ಒಂದೇ ಕೈಲಿ ಇಟ್ಕೊಂಡು ಬೇಕಾದ್ರೆ ಎಡಗೈ ಸ್ಟ್ರೆಚ್ ಮಾಡ್ಕೊಂಡು ಮಾಡಿ, ಅಥವಾ ಹಗ್ಗ ಬಿಡಿಸಿಟ್ಕೊಂಡ್ರೂ ಈಸಿ ಆಗುತ್ತೆ. 5 ಟೈಮ್ಸ್ ಆದಮೇಲೆ ಈಗ ನಿಧಾನ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ. ಎರಡೂ ಕಡೆ ಕಂಪ್ಲೀಟ್ ಮಾಡಬೇಕು. ಇನ್ನೊಂದು ಕಡೆನೂ ಕಂಪ್ಲೀಟ್ ಆದಮೇಲೆ ನಿಧಾನ ಕಾಲು ಕೆಳಗಿಳಿಸಿ. ಇನ್ನರ್ ಎಡ್ಜಸ್ಟ್ ಲಿಫ್ಟ್ ಮಾಡ್ಕೊಂಡು ಮಾಡಬೇಕು. ಕಾಲು ಚೇಂಜ್ ಮಾಡ್ಕೊಳ್ಳಿ. ಈಗ ಲೆಫ್ಟ್ ಲೆಗ್ ಕ್ಲಾಕ್ ವೈಸ್ ಮಾಡಿ. ಎಷ್ಟಾದಷ್ಟು ಸರ್ಕಲ್ ಮಾಡ್ತಾ ಬನ್ನಿ.
ಇನ್ನೊಂದು ಕಾಲು ನೇರ ಇರಬೇಕು, ಬೀಳಬಾರ್ದು. ಮೇಲಿನ ಕಾಲು ಎಷ್ಟು ಸ್ಟ್ರೆಚ್ ಮಾಡ್ತಾ ಇರ್ತೀರೋ ಕೆಳಗಡೆ ಕಾಲನ್ನು ಅದೇ ರೀತಿ ಸ್ಟ್ರೆಚ್ ಮಾಡ್ತಾ ಇರಬೇಕು. ಪಾದದ ಒಳಂಚು ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ, ಕೆಳಗಡೆ ಪಾದದ್ದು ಹೊರ ಅಂಚು ಪಾದದ ಬೆರಳು ನಿಮ್ಮ ಕಡೆಗೆ ತಗೊಳ್ಳಿ. ರಿಲ್ಯಾಕ್ಸ್. ಬಲ ಪಾದಕ್ಕೆ ಹಾಕ್ಕೊಳ್ಳಿ, ಮೇಲಕ್ಕೆ ತಗೊಳ್ಳಿ, ಎಳ್ಕೊಳ್ಳಿ. ನಿಮ್ಮ ಕಡೆಗೆ ಎಷ್ಟು ಸಾಧ್ಯ ಅಷ್ಟು ಹಗ್ಗಗಳನ್ನು ಬಿಡಿಸಿಟ್ಕೊಳ್ಳಿ. ಎರಡೂ ಕೈಯಿಂದ ತಲೆ ಕಡೆಗೆ ಎಳ್ಕೊಳ್ಳಿ. ಒಂದು ಸಲ ಎಲ್ಲರೂ ತಲೆ ಕಡೆಗೆ ಎಳ್ಕೊಂಡು ಈಗ ಬಲಗೈಯಿಂದ ಹಗ್ಗ ಹಿಡ್ಕೊಳ್ಳಿ, ತುಂಡ ಹಿಡ್ಕೊಳ್ಳಿ, ಪಾದದಿಂದ ಸ್ವಲ್ಪ ಹಿಂದಕ್ಕೆ ಹಾಗೆ. ಈಗ ಹಾಗೇ ಸ್ಟ್ರೆಚ್ ಮಾಡ್ತಾ ಸೈಡಿಗೆ ತೊಗೊಳ್ಳಿ, ಕಾಲುಗಳು ಸ್ಟ್ರೆಚ್ ಮಾಡ್ತಾ ಸೈಡ್ಗೆ ಇಳಿಸಿ. ಮೊಣಕೈ ಸಪೋರ್ಟ್ ತೊಗೊಳ್ಳಿ, ಪೂರ್ತಿ ಇಳಿಸ್ಬೇಡಿ, ಕೈ ನೇರ ಮಾಡಬೇಡಿ, ಕೆಳಗಡೆ ಕೈ ಬಲಗೈ ನೇರ ಮಾಡೋಕ್ಕೆ ಹೋಗಬೇಡಿ. ಮೊಣಕೈ ಸಪೋರ್ಟ್ ತೊಗೊಂಡು ಇನ್ನೂ ಸ್ವಲ್ಪ ಕೆಳಗೆ ಇಳಿಸೋಕ್ಕೆ ಟ್ರೈ ಮಾಡಿ, ಆದರೆ ಎಡಗಡೆ ಪೃಷ್ಠದ ಭಾಗ ಲಿಫ್ಟ್ ಆಗಬಾರ್ದು. ಎಡಗಡೆ ಹಿಪ್ ಭಾಗ ಇದೆಯಲ್ಲ ಅದು ಲಿಫ್ಟ್ ಆಗಬಾರ್ದು, ಅಷ್ಟು ಇಳಿಸ್ಬೇಕು ಕೆಳಗಡೆ. ಉಸಿರಾಟವನ್ನು ಗಮನಿಸ್ತಾ ಇರಿ. ಗ್ರೈನ್ಸ್ ಎಲ್ಲ ಓಪನ್ ಆಗಬೇಕು, ಥೈಸ್ನಲ್ಲಿರೋದು ಎಕ್ಸ್ಟ್ರಾ ಫ್ಯಾಟ್ ಕರಗಬೇಕು. ಮಂಡಿ ಹಿಂಭಾಗ, ಮಂಡಿ ನೋವಿರೋರಿಗೆಲ್ಲ ಇದು ಮಾಡ್ತಾಯಿದ್ದಾಗ ಕಡಿಮೆ ಆಗಬೇಕು. ಮಂಡಿ ಹಿಂಭಾಗ ಚೆನ್ನಾಗಿ ಓಪನ್ ಆಗಲಿ. ನಿಧಾನ ಮೇಲಕ್ಕೆ ತಗೊಳ್ಳಿ, ಕಾಲು ಕೆಳಗಿಳಿಸಿ, ಕಾಲು ಚೇಂಜ್ ಮಾಡ್ಕೊಳ್ಳಿ. ಈಗ ಚೇಂಜ್ ಮಾಡಿಕೊಂಡು ನಿಧಾನ ಮೇಲಕ್ಕೆ ತಗೊಳ್ಳಿ. ಇದು ಮಾಡೋದ್ರಿಂದ ಕಾಲುಗಳಿಗೆ ಶಕ್ತಿ ಬರುತ್ತೆ, ಎಕ್ಸ್ಟ್ರಾ ಫ್ಯಾಟ್ ಇರೋದೆಲ್ಲ ಕರಗುತ್ತೆ. ಈಗ ಎಡಗೈಯಿಂದ ಹಿಡ್ಕೊಳ್ಳಿ, ಎಳ್ಕೊಳ್ಳಿ. ನಿಮ್ಮ ಕಡೆಗೆ ಮೊದಲು ಎಳ್ಕೊಂಡಾದ್ಮೇಲೆ ಎಡಗೈಯಿಂದ ಹಗ್ಗ ಹಿಡ್ಕೊಳ್ಳಿ, ನಿಧಾನ ಎಡಕ್ಕೆ ಇಳಿಸಿ. ನಿಮ್ಮ ಎಡಕ್ಕೆ ಮೊಣಕೈ ಸಪೋರ್ಟ್ ತೊಗೊಳ್ಳಿ, ಎಡ ಮೊಣಕೈ ಸಪೋರ್ಟ್ ತೊಗೊಂಡು ನಿಧಾನ ಕಾಲು ಕೆಳಗಿಳಿಸಿ. ಬಲಗೈ ಸ್ಟ್ರೆಚ್ ಮಾಡ್ಕೊಳ್ಳಿ ಮೇಲಕ್ಕೀಗ ತಲೆ ಕಡೆಗೆ. ಬಲಗಾಲು ಸ್ಟ್ರೆಚ್ ಮಾಡ್ತಾಯಿರಿ. ಹೆಚ್ಚಿನ ಕೊಬ್ಬಿನ ಅಂಶ ಇರುತ್ತಲ್ಲ ಸೊಂಟದ ಭಾಗದಲ್ಲಿ, ತೈಸಲ್ಲಿ, ಹಿಪ್ಸಲ್ಲಿ, ಅದೆಲ್ಲ ಕರಗುತ್ತಿದ್ದು ಮಾಡೋದ್ರಿಂದ ಹೊಟ್ಟೆ ಭಾಗಕ್ಕೆ ಎಕ್ಸಸೈಸ್ ಆಗುತ್ತೆ ಚೆನ್ನಾಗಿ. ಹೊಟ್ಟೆ ಭಾಗದಲ್ಲಿರೋ ಮಾಂಸಖಂಡಗಳಿಗೆ ಶಕ್ತಿ ಬರಬೇಕು. ಲೆಗ್ ರೈಸಿಂಗ್ ಇದು ಅಬ್ಡಮನ್ ಎಕ್ಸಸೈಸ್ ಎಲ್ಲ ಮಾಡ್ತಿರಲ್ಲ ಅದರಿಂದ. ಉಸಿರಾಟವನ್ನು ಗಮನಿಸ್ತಾ ಇರಿ. ನಿಧಾನ ಕಾಲು ಮೇಲಕ್ಕೆ ತಗೊಳ್ಳಿ, ಮೇಲಕ್ಕೆ ತೊಗೊಂಡು ನಿಧಾನ ಕಾಲು ಕೆಳಗಿಳಿಸಿ. ಈಗ ಎರಡೂ ಪಾದಕ್ಕೆ ಹಾಕ್ಕೊಳ್ಳಿ. ನಿಧಾನ 90 ಡಿಗ್ರಿಗೆ ತೊಗೊಳ್ಳಿ. 5 ಟೈಮ್ಸ್. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ರಿಲ್ಯಾಕ್ಸ್. ನಿಧಾನ ಮಾಡಬೇಕು. ಈಗ 60 ಡಿಗ್ರಿಗೆ ತೊಗೊಳ್ಳಿ. ಬ್ರೀದ್ ಇನ್, ಅರ್ಜೆಂಟ್ ಬೇಡ. ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ರಿಲ್ಯಾಕ್ಸ್. ಈಗ ನೆಲ ಬಿಟ್ಟು ಸ್ವಲ್ಪ ಲಿಫ್ಟ್ ಮಾಡಬೇಕು. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್,
Breathe in, breathe out. Breathe in, breathe out. Relax. ಪವನ ಮುಕ್ತಾಸನ ಮಾಡಿ. ರೈಟ್ ಲೆಗ್ ಫೋಲ್ಡ್ ಮಾಡಿ, ಮಂಡಿ ನೋವಿರೋರು ಮಂಡಿ ಕೆಳಗಡೆ ಕೈ ಇಟ್ಕೊಂಡು ಎಳ್ಕೊಳ್ಳಿ. ಆದರೆ ಚೆಸ್ಟ್ ಕಡೆಗೆ ಎಳ್ಕೊಬೇಡಿ, ಆರಂಪಿಟ್ ಕಡೆಗೆ ಎಳ್ಕೋಬೇಕು. ಮಂಡಿಗಳನ್ನು ಚಿನ್ನ ಒಳಗೆ ತೊಗೊಳ್ಳಿ, ಗಲ್ಲ ಒಳಕ್ಕೆ, ತಲೆ ನೆಲದ ಮೇಲೆ ಇರಲಿ. ಎಡಗಾಲು ಸ್ಟ್ರೆಚ್ ಮಾಡ್ತಾಯಿರಿ. ಎಡ ಹಿಮ್ಮಡಿ ಸ್ಟ್ರೆಚ್ ಮಾಡಿ. ಪಾದದ ಒಳ ಅಂಚು ನಿಮ್ಮ ಕಡೆಗೆ, ಇನ್ನರ್ ಎಡ್ಜಸ್ ಮುಂದಕ್ಕೆ ತಳ್ಳಿ. ಹೊರ ಅಂಚು ಪಾದದ ಬೆರಳು ನಿಮ್ಮ ಕಡೆಗೆ, ಎಡ ಪಾದದ್ದು ಚೇಂಜ್ ಮಾಡ್ಕೊಳ್ಳಿ. ಎಡ ಮಂಡಿ ಮಾಡಿಸಿ. ಬಲ ಪಾದದ ಒಳ ಅಂಚು ಇನ್ನರ್ ಎಡ್ಜಸ್ ಮುಂದಕ್ಕೆ ಸ್ಟ್ರೆಚ್ ಮಾಡ್ತಾಯಿರಿ. ರಿಲ್ಯಾಕ್ಸ್. ಈಗ ಎರಡೂ ಕಾಲನ್ನು ಫೋಲ್ಡ್ ಮಾಡಿ. ಉಸಿರಾಟಕ್ಕೆ ಕಷ್ಟ ಆದರೆ ಮಂಡಿಗಳು ಸ್ವಲ್ಪ ಅಗಲ ಇಟ್ಕೊಳ್ಳಿ. ನಿಧಾನ ಮಂಡಿಗಳನ್ನು ನಿಮ್ಮ ಕಡೆಗೆ ಎಳ್ಕೊಳ್ತಾ ಬನ್ನಿ. ಇಷ್ಟೊತ್ತು ರೋಪ್ಸಲ್ಲಿ ಮಾಡಿದ್ರಲ್ಲ, ಏನಾದ್ರು ಬೆನ್ನು ನೋವಿದ್ರೆ ಅದೆಲ್ಲ ಕಡಿಮೆ ಆಗಬೇಕು. ಬ್ಯಾಕ್ ಚೆನ್ನಾಗಿ ರಿಲ್ಯಾಕ್ಸ್ ಆಗಲಿ. ಈಗ ಹಾಗೇ ಬಲಕ್ಕೆ, ನಿಮ್ಮ ಬಲಕ್ಕೆ, ರೈಟ್ ಸೈಡಿಗೆ ಟರ್ನ್ ಮಾಡಿ. ಮೊಣಕೈ ತಾಕೋಷ್ಟು ರೈಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ. ಮೇಲಕ್ಕೆ ಬನ್ನಿ. ಲೆಫ್ಟ್ಗೆ, ಪೂರ್ತಿ ಲೆಫ್ಟ್ಗೆ ಮೊಣಕೈ ತಾಕೋಷ್ಟು ನಿಧಾನ ಮೇಲಕ್ಕೆ ಬನ್ನಿ. ಮತ್ತು ರೈಟ್ಗೆ, ಮೇಲಕ್ಕೆ ಬನ್ನಿ. ಲೆಫ್ಟ್ಗೆ ಎಡಕ್ಕೆ ಇಳಿಸಿ ಪೂರ್ತಿ ನಿಧಾನ ಮೇಲಕ್ಕೆ ತೊಗೊಳ್ಳಿ. ಒಂದು ಸಲ ಎಳ್ಕೊಳ್ಳಿ ನಿಮ್ಮ ಕಡೆಗೆ ಮಂಡಿಗಳನ್ನು. ಕಾಲು ನೇರ ಮಾಡ್ಕೊಳ್ಳಿ. ನಿಧಾನ ಮೇಲಕ್ಕೆ ಬಂದು ಕೂತ್ಕೊಳ್ಳಿ. ಆಸನದಲ್ಲಿ ಕೂತ್ಕೊಳ್ಳಿ. ರೈಟ್ ಸೈಡಿಗೆ ತೊಗೊಳ್ಳಿ. ಎರಡೂ ಕೈಗಳನ್ನು ಮಂಡಿ ಮಧ್ಯದಲ್ಲಿರಲಿ. ಆ ಕಡೆಗೆ ಈ ಕಡೆ ಕೈಗಳಿಟ್ಕೊಂಡು ಸ್ಟ್ರೆಚ್ ಮಾಡ್ಕೊಳ್ಳಿ. ನಿಧಾನ ಮೇಲಕ್ಕೆ ಬನ್ನಿ. ಲೆಫ್ಟಿಗೆ ತೊಗೊಳ್ಳಿ. ಮೇಲಕ್ಕೆ ಬನ್ನಿ. ಸೆಂಟ್ರಿಗೆ ಮುಂದಕ್ಕೆ ತೊಗೊಳ್ಳಿ. ಕೈಗಳು ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಇದು ಮಾಡೋದ್ರಿಂದ ಬೆನ್ನಿನ ಭಾಗದಲ್ಲಿ ಏನಾದ್ರು ಪೇಯ್ನ್ ಇತ್ತು ಅಂದರೆ ಎಲ್ಲ ಕಡಿಮೆ ಆಗಬೇಕು. ಮತ್ತು ರಿಲ್ಯಾಕ್ಸ್ ಆಗಬೇಕು. ಸೈಡಿಗೆ ತೊಗೊಂಡಾಗ, ಫಾರ್ವರ್ಡ್ ಬೆಂಡ್ ಮಾಡಿದಾಗ. ಮೇಲಕ್ಕೆ ಬನ್ನಿ. ಬ್ಲ್ಯಾಂಕೆಟ್ ತೊಗೊಳ್ಳಿ. ಕಪಾಲಭಾತಿ ಶುರು ಮಾಡಿ. ಮನೇಲಿ ಮಾಡ್ತಿರೋರು ಕಪಾಲಭಾತಿ ಭಸ್ತ್ರಿಕಾ ಮಾಡ್ಕೊಂಡು ಶವಾಸನ ಮಾಡಿ ಆಮೇಲೆ ಪ್ರಾಣಾಯಾಮ ಮಾಡ್ಕೊಳ್ಳಿ. ಸಿಂಗಲ್ ನಾಸ್ಟ್ರಿಲ್ 20 ಕೌಂಟ್ಸ್ ಮಾಡಿ. ಅದಾದಮೇಲೆ ಚೇಂಜ್ ಮಾಡ್ಕೊಳ್ಳಿ. ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ 20 ಕೌಂಟ್ಸ್ ಆದಮೇಲೆ. ಆಮೇಲೆ ಎರಡೂ ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಂಡು ಒಂದು 20 ಕೌಂಟ್ಸ್. ಮನೆಯಲ್ಲಿ ಮಾಡ್ತಾ ಇರೋರು ಈ ಥರ ಹಗ್ಗಗಳಿಲ್ಲ ಅಂದರೆ, ಹಗ್ಗ ಬೆಲ್ಟು ಇಲ್ಲ ಅಂದರೆ ದುಪ್ಪಟ್ಟಗಳಿರುತ್ತಲ್ಲ, ದುಪ್ಪಟ್ಟ ಅಥವಾ ಟವಲ್ಸ್ ಯಾವುದಾದ್ರೂ ಒಂದು ತೊಗೊಂಡು ಅದರಲ್ಲಿ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಏನು ಅನುಕೂಲ ಇರುತ್ತೋ ಅದನ್ನು ಉಪಯೋಗಿಸಿ ಮಾಡ್ಕೋಬೇಕು. ಲೆಗ್ ರೇಸಿಂಗ್ ಮಾಡೋ, ಈಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇದನ್ನು ಉಪಯೋಗಿಸಿ ಮಾಡೋದನ್ನು ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಮಾಡ್ಕೊಳ್ಳಿ ಮನೆಯಲ್ಲಿ.